ಹೆಂಗಿತ್ತು ಸರ್ ಸಿನಿಮಾ? ಓಕೆ ಓಕೆ ತಗೊಳ್ಳಿ ತಗೊಳ್ಳಿ. ವರ್ಣ ಮಾಫಿಯಾ ನೋಡ್ತಾ ಇದೀವಿ ಇವತ್ತು. ನಾನು ಇನ್ನೇನು ಇವತ್ತೇನೆ ಚೆನ್ನಾಗಿದೆ ಆಕ್ಟಿಂಗ್ ಕಾವ್ಯ ಶೈವ ಅವ್ರದ್ದು, ಜೊತೆಗೆ ಪೃಥ್ವಿ ಅಂಬಾರು ಒಂದು ಒಳ್ಳೆ ಸಂಚಲನಕಾರಿ ಆಕ್ಟಿಂಗ್ ಮಾಡಿದ್ದಾರೆ. ಪೃಥ್ವಿ ಅಂಬಾರ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಇದು ಅವ್ರ ತಾಯಿ ಸಿನಿಮಾ ಅಂತಲ್ಲ, ಒಂದು ಎಮೋಷನ್ ಇದೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಈ ತರದ ಕನ್ನಡ ಸಿನಿಮಾನ ನೀವೆಲ್ಲರೂ ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಮಾನ್ಸಿ ಸುಧೀರ್ ಅವರು ಅತ್ಯುತ್ತಮವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಗೋಪಾಲ್ ದೇಶಪಾಂಡೆ ಅವ್ರ ಆಕ್ಟಿಂಗ್ ಒಂದು ಸಲಾಂ ಕಂಡ್ರಿ. ಐ ಥಿಂಕ್ ಇದೊಂದೇ ಸಿನಿಮಾ ಅನ್ಸುತ್ತೆ ಹೀರೋ ಪರ್ಫಾರ್ಮೆನ್ಸ್ ಮೀರಿಸಿದಂತ ಪರ್ಫಾರ್ಮೆನ್ಸ್ ಅಂದ್ರೆ ಗೋಪಾಲ್ ದೇಶಪಾಂಡೆ ಅವ್ರ ಪರ್ಫಾರ್ಮೆನ್ಸ್ಗಾದ್ರು ದಯವಿಟ್ಟು ಬಂದು ಈ ಕನ್ನಡ ಸಿನಿಮಾನ ನೋಡಿ. ಕೇವಲ ಇದು ಪುಷ್ಪ ಮೇಡಮ್ ಅವ್ರದ್ದು ಅವ್ರ ತಾಯಿ ಸಿನಿಮಾ ಅಂತಲ್ಲ, ಒಂದೊಳ್ಳೆ ಸಿನಿಮಾ ಅಂತ ಎಲ್ರು ಬಂದು ನೋಡಿ. ಈ ಸಿನಿಮಾನ ಸೂಪ್ರಮ್ ಶೋ ನೋಡಿ, ಸೂಪ್ರಮ್ ಶೋ ನೋಡಿ, ಎಂಜಾಯ್ಮೆಂಟ್ ನೋಡಿ. ನೋಡಿ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಪೃಥ್ವಿ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಹಾಗೂ ಸೂಪರ್ ಸಾಂಗ್ ಇದೆ. ಒಳ್ಳೆ ಹಳ್ಳಿ ಸೊಗದ ಅತ್ಯದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಕೊತ್ತಲವಾಡಿ ಊರನ್ನ ಇಡೀ ಕರ್ನಾಟಕದಂತೆ ಹೆಸರು ಮಾಡೋದಂಗೆ ಮಾಡಿದ್ದಾರೆ. ಅದು ಬಾಬು ಅಂತ ಕ್ಯಾರೆಕ್ಟರ್ಗಳಂತೂ ಸೂಪರ್ ಅಲ್ಟಿಮೇಟು, ಡೈಲಾಗ್ ಅಂತೂ ಅತ್ಯದ್ಭುತವಾಗಿದೆ. ಚೆನ್ನಾಗಿದೆ ಸಿನಿಮಾ. ಕೊತ್ತಲವಾಡಿ ಎಲ್ಲರೂ ಸಹ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಮೇಕಿಂಗ್ ಇರ್ಬೋದು, ಹಳ್ಳಿ ಸೊಗಗಿರ್ಬೋದು, ಪ್ರತಿಯೊಂದು ಸಹ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಆಕ್ಟಿಂಗು, ಕಾವ್ಯ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿಯವರದ್ದು ಫೈಟಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಖತ್ ಡೈಲಾಗ್ ಸೂಪರ್ ಆಗಿದೆ ಸರ್. ಕೊತ್ತಲವಾಡಿ ಸಂಸಾರ ಸಮೇತ ನೋಡ್ಬೋದು. ಒಂದು ಮರಳು ಇದ್ರದ್ದು ದಂಧೆದ ಒಂದು ಕಣ್ಣಿಡಿಯ ಚೆನ್ನಾಗಿದೆ. ಕೊತ್ತಲವಾಡಿ ನೋಡಿ ಬಿಡಬೇಡಿ, ಆ್ಯಕ್ಟಿಂಗು ನೋಡಿ, ಎಲ್ಲ ಚೆನ್ನಾಗಿದೆ. ಮರೆತು ಬಿಡಬೇಡಿ, ಚೆನ್ನಾಗಿ ನೋಡಿ. ಕೊತ್ತಲವಾಡಿ ತುಂಬಾ ಚೆನ್ನಾಗಿದೆ, ನೋಡಿ. ಚೆನ್ನಾಗಿದೆ, ಒಳ್ಳೆ ಕತೆ, ಎಲ್ಲ ಬಂದು ಸಪೋರ್ಟ್ ಮಾಡ್ಬೇಕು. ಸೂಪರ್ ಚೆನ್ನಾಗಿದೆ ಸಿನಿಮಾ. ಒಂದೊಳ್ಳೆ ಮರಳದಂದೆ ಮೇಲಿದೆ, ತುಂಬ ಚೆನ್ನಾಗಿದೆ. ರಾಜಕೀಯ ದುಷ್ಟಾಂತಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ದೇಶಪಾಂಡೆ ಅವ್ರ ಆ್ಯಕ್ಟಿಂಗ್ ಅಂತೂ ಇನ್ನೂ ಅದ್ಭುತವಾಗಿದೆ. ನೋಡ್ತಾ ಒಳಗಡೆ ಸೆಳೆಯುತ್ತೆ ಸಿನಿಮಾ. ಒಳ್ಳೆ ಸಿನಿಮಾ. ಹೆಂಗಿತ್ತು ಸರ್ ಸಿನಿಮಾ? ಓಕೆ ಓಕೆ ತಗೊಳ್ಳಿ ತಗೊಳ್ಳಿ. ವರ್ಣ ಮಾಫಿಯಾ ನೋಡ್ತಾ ಇದೀವಿ ಇವತ್ತು. ನಾನು ಇನ್ನೇನು ಇವತ್ತೇನೆ ಚೆನ್ನಾಗಿದೆ ಆಕ್ಟಿಂಗ್ ಕಾವ್ಯ ಶೈವ ಅವ್ರದ್ದು, ಜೊತೆಗೆ ಪೃಥ್ವಿ ಅಂಬಾರು ಒಂದು ಒಳ್ಳೆ ಸಂಚಲನಕಾರಿ ಆಕ್ಟಿಂಗ್ ಮಾಡಿದ್ದಾರೆ. ಪೃಥ್ವಿ ಅಂಬಾರ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಇದು ಅವ್ರ ತಾಯಿ ಸಿನಿಮಾ ಅಂತಲ್ಲ, ಒಂದು ಎಮೋಷನ್ ಇದೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಈ ತರದ ಕನ್ನಡ ಸಿನಿಮಾನ ನೀವೆಲ್ಲರೂ ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಮಾನ್ಸಿ ಸುಧೀರ್ ಅವರು ಅತ್ಯುತ್ತಮವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಗೋಪಾಲ್ ದೇಶಪಾಂಡೆ ಅವ್ರ ಆಕ್ಟಿಂಗ್ ಒಂದು ಸಲಾಂ ಕಂಡ್ರಿ. ಐ ಥಿಂಕ್ ಇದೊಂದೇ ಸಿನಿಮಾ ಅನ್ಸುತ್ತೆ ಹೀರೋ ಪರ್ಫಾರ್ಮೆನ್ಸ್ ಮೀರಿಸಿದಂತ ಪರ್ಫಾರ್ಮೆನ್ಸ್ ಅಂದ್ರೆ ಗೋಪಾಲ್ ದೇಶಪಾಂಡೆ ಅವ್ರ ಪರ್ಫಾರ್ಮೆನ್ಸ್ಗಾದ್ರು ದಯವಿಟ್ಟು ಬಂದು ಈ ಕನ್ನಡ ಸಿನಿಮಾನ ನೋಡಿ. ಕೇವಲ ಇದು ಪುಷ್ಪ ಮೇಡಮ್ ಅವ್ರದ್ದು ಅವ್ರ ತಾಯಿ ಸಿನಿಮಾ ಅಂತಲ್ಲ, ಒಂದೊಳ್ಳೆ ಸಿನಿಮಾ ಅಂತ ಎಲ್ರು ಬಂದು ನೋಡಿ. ಈ ಸಿನಿಮಾನ ಸೂಪ್ರಮ್ ಶೋ ನೋಡಿ, ಸೂಪ್ರಮ್ ಶೋ ನೋಡಿ, ಎಂಜಾಯ್ಮೆಂಟ್ ನೋಡಿ. ನೋಡಿ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಪೃಥ್ವಿ ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ, ಹಾಗೂ ಸೂಪರ್ ಸಾಂಗ್ ಇದೆ. ಒಳ್ಳೆ ಹಳ್ಳಿ ಸೊಗದ ಅತ್ಯದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಕೊತ್ತಲವಾಡಿ ಊರನ್ನ ಇಡೀ ಕರ್ನಾಟಕದಂತೆ ಹೆಸರು ಮಾಡೋದಂಗೆ ಮಾಡಿದ್ದಾರೆ. ಅದು ಬಾಬು ಅಂತ ಕ್ಯಾರೆಕ್ಟರ್ಗಳಂತೂ ಸೂಪರ್ ಅಲ್ಟಿಮೇಟು, ಡೈಲಾಗ್ ಅಂತೂ ಅತ್ಯದ್ಭುತವಾಗಿದೆ.
ಚೆನ್ನಾಗಿದೆ ಸಿನಿಮಾ. ಕೊತ್ತಲವಾಡಿ ಎಲ್ಲರೂ ಸಹ ಸಿನಿಮಾ ನೋಡಿ, ಸೂಪರ್ ಆಗಿದೆ. ಮೇಕಿಂಗ್ ಇರ್ಬೋದು, ಹಳ್ಳಿ ಸೊಗಗಿರ್ಬೋದು, ಪ್ರತಿಯೊಂದು ಸಹ ಕೊತ್ತಲವಾಡಿ ಸಿನಿಮಾ ಸೂಪರ್ ಆಗಿದೆ. ಒಳ್ಳೆ ಆಕ್ಟಿಂಗು. ಕಾವ್ಯ ಅವರು ಸಹ ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿಯವರದ್ದು ಫೈಟಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಖತ್ ಡೈಲಾಗ್ ಸೂಪರ್ ಆಗಿದೆ ಸರ್. ಕೊತ್ತಲವಾಡಿ ಸಂಸಾರ ಸಮೇತ ನೋಡ್ಬೋದು. ಒಂದು ಮರಳು ಇದ್ರದ್ದು ದಂಧೆದು ಒಂದು ಕಂಡಿಡಿಯ ಚೆನ್ನಾಗಿದೆ. ಕೊತ್ತಲವಾಡಿ ನೋಡಿ ಬಿಡಬೇಡಿ. ಆ್ಯಕ್ಟಿಂಗು ನೋಡಿ, ಎಲ್ಲ ಚೆನ್ನಾಗಿದೆ. ಮರೆತು ಬಿಡಬೇಡಿ, ಚೆನ್ನಾಗಿ ನೋಡಿ. ಕೊತ್ತಲವಾಡಿ ತುಂಬ ಚೆನ್ನಾಗಿದೆ, ನೋಡಿ. ಚೆನ್ನಾಗಿದೆ, ಒಳ್ಳೆ ಕತೆ, ಎಲ್ಲ ಬಂದು ಸಪೋರ್ಟ್ ಮಾಡ್ಬೇಕು. ಸೂಪರ್ ಓಕೆ ಬಿಚ್ಕೋಯ್ತಾ ಸರ್ ಹೆಂಗಿದೆ ಸಿನಿಮಾ ಚೆನ್ನಾಗಿದೆ ಸಿನಿಮಾ. ಒಂದೊಳ್ಳೆ ಮರಳು ದಂಧೆ ಮೇಲಿದೆ, ತುಂಬಾ ಚೆನ್ನಾಗಿದೆ. ರಾಜಕೀಯ ದುಷ್ಟಾಂತಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ದೇಶಪಾಂಡೆ ಅವ್ರ ಆ್ಯಕ್ಟಿಂಗ್ ಅಂತೂ ಇನ್ನೂ ಅದ್ಭುತವಾಗಿದೆ. ನೋಡ್ತಾ ಒಳಗಡೆ ಸೆಳೆಯುತ್ತೆ ಸಿನಿಮಾ. ಒಳ್ಳೆ ಸಿನಿಮಾ.